ನಾನು ನಿಮ್ಮಲ್ಲಿ ದೀಕ್ಷಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇದ್ದು ನನ್ನ ಚಾನಲ್ಗೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಸೊ ನಾನು ಹಾಸ್ಪಿಟಲ್ಗೆ ಬಂದಿದ್ವು ನಿನ್ನೆ ನೈಟು. ಬಿಕಾಸ್ ನನಗೆ ಹೆಂಗಂದರೆ ಲೈಕ್ ಸಿವಿಯರ್ ಸ್ಟೊಮಚ್ ಪೈನ್ ಆಗಿತ್ತು. ಸೊ ಏನು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಅಷ್ಟು ಪೈನು, ನನಗೆ ಏನೋ ಆಗ್ತಾ ಇದೆ ಅನ್ನೋ ಥರ ಒಂಥರ ಹಿಂಸೆ, ಉಸಿರಾಡೋದಕ್ಕೂ ಹಿಂಸೆ ಆಗ್ತಾಯಿತ್ತು, ಅಷ್ಟು ಹಿಂಸೆ ಆಗ್ತಾಯಿತ್ತು ನನಗೆ. ಸೊ ಏನಪ್ಪ ಅಂತಂದರೆ ನಿನ್ನೆ ನೈಟು ಒಂದು 8:30ಗೆಲ್ಲ ಬಂದಾದಮೇಲೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಹಾಸ್ಪಿಟಲ್ನಲ್ಲಿ. ಸೊ ಅದಾದಮೇಲೆ ಅಡ್ಮಿಟ್ ಎಲ್ಲ ಆದವು. ಒಂದಷ್ಟು ಏನಪ್ಪ ಮೆಡಿಕೇಷನ್ಸ್ ಎಲ್ಲ ಕೊಟ್ಟರು. ನನಗೆ ಒಂಥರ ಹೆಂಗೆ ಅಂದರೆ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಇರೋದ್ರಿಂದ, ಅದರಲ್ಲೂ ಇವಾಗ ನನಗೆ 9 ಮಂತ್ಸ್ ಸ್ಟಾರ್ಟ್ ಆಯಿತು ಇವಾಗ. ಸೊ ಆ ಒಂದು ಭಯನೂ ಸಹ ಇರುತ್ತೆ, ಏನಕ್ಕೆ ಪೇಯ್ನ್ ಬರ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ವಿ ಕಾಂಟ್ ಲೈಕ್ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಇದು ಏನಕ್ಕೆ ಪೇಯ್ನ್ ಬರ್ತಾ ಇರ್ಬೋದು ಅಂತ ಹೇಳಿ. ಹೆವಿ ಕಾಂಟ್ರಾಕ್ಷನ್ ಇತ್ತು, ನನಗಂತೂ ತುಂಬಾ ಪೇಯ್ನ್ ಆಗ್ತಾ ಇತ್ತು. ಏನಪ್ಪ ಅಂತಂದರೆ, ನಾನು ಯಾರಿಗೆ ಏನು ಹೇಳೋದಾದರೆ, ಸೊ ನೆವರ್ ನೆಗ್ಲೆಕ್ಟ್. ಲೈಕ್ ಏನೋ ಒಂದು ಪೇಯ್ನ್ ಆಗ್ತಾ ಇದೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಅಂತೂ ಮಾಡಬೇಡಿ. ಬಿಕಾಸ್ ವಿ ಕಾನ್ ಸೇ ಲೈಕ್ ಇವಾಗ ಇನ್ನು ನನಗೆ 8 ಮಂತು ಸೊ ಇದೇನಕ್ಕೋ ಬರ್ತಾ ಇರ್ಬೋದು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಕೆಲವರು ನೆಗ್ಲಿಜೆನ್ಸಿ ಮಾಡ್ತೀರಾ. ಸೊ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇವಾಗ ಏನೇ ಒಂದು ಪೇಯ್ನ್ ಬಂದ್ರೂ ಸಮ್ಟೈಮ್ಸ್ ಕೆಲವರಿಗೆ ಹೆಂಗಾಗುತ್ತೆ ಅಂತ ಅಂದರೆ, ಒಂದು 8.5 ಮಂತ್ಸ್ಗೆಲ್ಲ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಫಾಲ್ಸ್ ಲೇಬರ್ ಪೇಯ್ನ್ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಟ್ ಎನಿ ಕಾಸ್ಟ್ ಅದು ಏನೇ ಆಗಿರಲಿ, ಆ ಮೊಮೆಂಟಿಗೆ ನಿಮ್ಮ ತಲೆನಲ್ಲಿ ಏನು ಬರಬೇಕು ಅಂತಂದರೆ, ವಾಟ್ ಎವರ್ ಇಟ್ ಈಸ್ ಒಂದ್ಸಲ ನೀವು ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ, ನನಗಾಗಿದ್ದನ್ನು ನೋಡಿದ್ರೆ. ಸೊ ಆಮೇಲೆ ಇಲ್ಲಿ ಬಂದಮೇಲೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಎಲ್ಲ ಆದಮೇಲೆ ಒಂದು 2 ಸಲ ನನಗೆ ಚೆಕ್ ಮಾಡಿದ್ರು, ಸ್ವಲ್ಪ ಟೈಮ್ ಬಿಟ್ಟು. ಸೊ ಅದಾದಮೇಲೆ ಅವ್ರು ಹೇಳಿದ್ರು, ಇಟ್ಸ್ ನಾಟ್ ಲೈಕ್ ಆ ಒಂದು ಲೇಬರ್ ಪೈನಿನ ಕಾಂಟ್ರಾಕ್ಷನ್ ಅಲ್ಲ, ಇದು ಏನಪ್ಪ ಅಂತಂದರೆ ನಿಮಗೆ ಇದ್ರ ಪೇಯ್ನ್ ಥರ ಆಗಿರೋದು, ಏನೋ ಯೂರಿನ್ ಇನ್ಫೆಕ್ಷನ್ ಥರ ಆಗಿರೋದು ಅಂತ ಹೇಳಿದ್ರು. ಸೊ ಯೂರಿನ್ ಇನ್ಫೆಕ್ಷನ್ ಅಂತ ಅಂದರೆ ನನಗೆ ಹೆಂಗಾಗ್ತಿತ್ತು ಅಂದರೆ, ಲಿಟ್ರಲಿ ಅದು ಯೂರಿನ್ ಇನ್ಫೆಕ್ಷನ್ ಅನ್ನೋ ಫೀಲೇ ಇಲ್ಲ ನನಗೆ. ಬಿಕಾಸ್ ನಾನು ಯೂರಿನ್ ಪಾಸ್ ಮಾಡಿದಾಗ ಅಲ್ಲಿ ಉರಿ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ ಯೂರಿನ್ ಆಗಿರ್ಬೋದು, ಸೊ ಆ ಥರ ಏನೂ ನನಗಾಗಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ಕೆಲವರಿಗೆ ಹೆಂಗಾಗತ್ತೆ ಅಂತ ಹೇಳಿದ್ರು ಅಂದರೆ, ಅವರು ಯೂರಿನ್ ಇನ್ಫೆಕ್ಷನ್ ಇದ್ದಾಗ ಸಿವಿಯರ್ ಸ್ಟೊಮಚ್ ಪೈನ್ ಬರೋ ಚಾನ್ಸಸ್ ಸಹ ಇರುತ್ತೆ ಅಂತ ಹೇಳಿದ್ರು. ಲೈಕ್ ಬರೀ ಯೂರಿನ್ ಇನ್ಫೆಕ್ಷನ್ ಅಂದ ತಕ್ಷಣ ಏನೋ ನಿಮಗೆ ಯೆಲ್ಲೋ ಕಲರ್ ಯೂರಿನೇ ಬರಬೇಕು, ಅಥವಾ ಏನಪ್ಪ ಅಂತಂದರೆ ಯೂರಿನ್ ಪಾಸ್ ಮಾಡೋ ಹತ್ರ ಪೇಯ್ನ್ ಆಗಬೇಕು, ಆ ಥರ ಏನಿಲ್ಲ. ಸೊ ಸೈಡ್ ನನಗೆ ಹೆಂಗಾಗ್ತಿತ್ತು ಅಂದರೆ, ಇಲ್ಲಿ ಅಬ್ಡಮನಲ್ಲಿ ಇಲ್ಲಿ ಕೆಳಗಡೆ ಅಬ್ಡಮಲ್ ಹತ್ರ ಪೇಯ್ನ್ ಬರ್ತಾಯಿತ್ತು. ಸೊ ಹೆಂಗಂದರೆ, ನಾನು ಲಿಟ್ರಲಿ ನಿನ್ನೆ ಸಂಜೆ ನನಗೆ ಮಧ್ಯಾಹ್ನ 3 ಹಂಗೆ ಸ್ಟಾರ್ಟ್ ಆಗಿದ್ದು ಪೇಯ್ನು. ನಾನು ಬೇರ್ ಮಾಡ್ಬೋದು ಆ ಪೇಯ್ನ, ನೋಡೋಣ ಇದು ಮಸಲ್ ಕಾಂಟ್ರಾಕ್ಷನ್ ಥರ ಏನಾದರೂ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಎಷ್ಟಂದರೆ 6:30 ತನಕ ವೆಯ್ಟ್ ಮಾಡಿದ್ದೀನಿ, 6:30 ತನಕ. ಸೊ ಅದಾದಮೇಲೆ ನನಗೆ ಇಟ್ಸ್ ಅನ್ಬೇರೇಬಲ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ನಾನೇ ಅನ್ಕಾನ್ಷಿಯಸ್ ಆಗೋಷ್ಟು ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಬೇಬಿದು ಲೈಕ್ ಏನು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು. ನಮ್ಮ ತಲೆನಲ್ಲಿ ಏನು ಓಡ್ತಾ ಇರುತ್ತೆ ಅಂತ ಅಂದರೆ, ಎವ್ರಿ ಮದರ್ಹುಡ್ಡಲ್ಲಿ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂತಂದರೆ, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಏನು ಅಂತ ಅನ್ನಿಸ್ತಾ ಇರುತ್ತೆ. ಸೇಮ್ ಆ್ಯಸ್ ಯೂಶ್ವಲ್ ನನಗೂ ಸಹ ಹಂಗೆ ಆಗಿದ್ದು. ಒಂದು ನನಗೆ ಏನೋ ಆಗ್ತಾ ಇದೆಯಾ ಅಥವಾ ಪಾಪುಗೆ ಏನಾದರೂ ಆಗಿದೆಯೋ, ಲೈಕ್ ಏನೇನೋ ತಲೆಗೆ ಬರ್ತಾ ಇರುತ್ತೆ. ಸೊ ಅವಾಗ ಬಂದು ಚೆಕ್ ಮಾಡಿಸಿದಾಗ ಪಾಪು ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿತ್ತು. ಅದನ್ನು ಕೇಳಿದಾಗ ಸಮಾಧಾನ ಅನ್ನೋ ಥರ ಫೀಲ್ ಆಗುತ್ತೆ. ನನಗೆ ಅದೇ ಆಗಿದ್ದು, ತುಂಬಾ ಸಮಾಧಾನ ಆಯಿತು. ಪಾಪು ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇತ್ತು. ಅದಾದಮೇಲೆ ನನ್ನನ್ನು ಮತ್ತೆ ಕರ್ಕೊಂಡು ಹೋಗಿ ನನಗೆ ಚೆಕ್ ಮಾಡಿದ್ರು. ನಂದು ಪಲ್ಸ್ ಬೀಟು, ಹಾರ್ಟ್ ರೇಟು, ಆಮೇಲೆ ಏನು BP ಎಲ್ಲ ಚೆಕ್ ಮಾಡಿದಾಗ ಎಲ್ಲ ನಾರ್ಮಲ್ ಇತ್ತು. ಬಟ್ ಏನಪ್ಪ ಅಂತಂದರೆ, ಆ್ಯಸ್ ಐ ಸೆಡ್, ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿದ್ದರಿಂದ ತುಂಬಾ ಪೇಯ್ನ್ ಕಾಣಿಸ್ಕೊಳ್ತಾ ಇತ್ತು. ಸೊ ಪ್ರತಿಯೊಬ್ಬರಿಗೂ ಅದು ಯೂರಿನ್ ಇನ್ಫೆಕ್ಷನ್ನೇ ಆಗಿರುತ್ತೆ ಅಥವಾ ಇನ್ನೊಂದು ಏನೋ ಆಗಿರುತ್ತೆ ಅಂತ ಅಂದ್ಕೊಳ್ಳೋದಕ್ಕಿಂತ, ನಮಗೆ ನಾವೇ ಎಲ್ಲದನ್ನು ಪ್ರಿಡಿಕ್ಟ್ ಮಾಡೋದಕ್ಕಿಂತ ಫಸ್ಟು ನಾವೇನು ಡಾಕ್ಟರ್ಗೆ ತೋರಿಸ್ತಾ ಇರ್ತೀವಿ ಅವ್ರಿಗೊಂದ್ಸಲ ಕನ್ಸಲ್ಟ್ ಮಾಡಿದ್ರೆ ನಮಗೂ ಸಮಾಧಾನ ಇರುತ್ತೆ. ಬೇಬಿನೂ ಅಷ್ಟೇ ಆರಾಮಾಗಿದೆ ಅಂತ ಕೇಳಿದ್ರೆ ಎಲ್ರಿಗೂ ಸಮಾಧಾನ ಅನಿಸುತ್ತೆ. ನಾನು ಹೇಳೋದೇನು ಅಂದರೆ, ನೆವರ್ ನೆಗ್ಲೆಕ್ಟ್.
ಹೆಂಗೆ ನನ್ನ ಜಸ್ಟ್ 8.5 months ಇದು ಏನಕ್ಕೋ ಪೇಯ್ನ್ ಬರ್ತಾ ಇರ್ಬೋದು ಅಂತ ಎಲ್ಲ ಹೇಳಬೇಡಿ. ಜಸ್ಟ್ ಬಿಕಾಸ್ ನನಗೆ ಅವರು ಡಾಕ್ಟರ್ ಹೇಳಿದ ಪ್ರಕಾರ ಹೆಂಗೆ ಅನ್ನಿಸ್ತು ಅಂತ ಅಂದರೆ ಸಮ್ಟೈಮ್ಸ್ ಅದು ಫಾಲ್ಸ್ ಲೇಬರ್ ಪೇಯ್ನ್ ಸಹ ಆದರೂ ಹಾಗೆ ಪೇಯ್ನ್ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೆ ಪ್ರಾಬಬ್ಲಿ ಇದು ನಿಮಗೆಲ್ರಿಗೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ಬೋದು. ಯಾರೆಲ್ಲ ತಾಯಂದರು ಆಗಿದ್ದೀರಾ ಅವ್ರಿಗೆಲ್ಲ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ಬೋದು, ಪ್ರೆಗ್ನೆನ್ಸಿಯಲ್ಲಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಅದಾದಮೇಲೆ ಮಧ್ಯ ಮತ್ತೆ ನನಗೆ ಸಿವಿಯರ್ ಪೈನ್ ಬರ್ತಾನೆ ಇತ್ತು. ಎಷ್ಟು ನಾನು ಅವ್ರಿಗೆ ಹೇಳಿದ್ದೇನು ಅಂದರೆ ನಾನು ಲಿಟ್ರಲಿ ತುಂಬಾ ನೀರು ಕುಡಿತಾ ಇದ್ದೀನಿ. ಹೆಂಗಂದರೆ ಮಿನಿಮಮ್ ಅಂದರೂ 3 ಲೀಟರ್ಸ್ ಆದರೂ ಕುಡಿತಾ ಇದ್ದೀನಿ ನೀರನ್ನು. ಬಟ್ ಅದು ಅಷ್ಟು ಸಾಕಾಗಲ್ಲ ಅಂತ ಅನಿಸಿದ್ದು ನನಗೆ ನಿನ್ನೆನೆ ಹಂಗೆ ನೋಡಿದ್ರೆ. ಯಾಕಂದರೆ ಅತಿ ಹೆಚ್ಚು ನೀರು, ಆಮೇಲೆ ಜಾಸ್ತಿ ಫ್ರೂಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡಬೇಕು. ಎಸ್ಪೆಷಲಿ ಈ ಟೈಮ್ನಲ್ಲಿ ಆರೆಂಜ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಆಲ್ಸೋ ನೀರಂತೂ ಮಿನಿಮಮ್ 3 to 3.5 ಲೀಟರ್ ಅಂತೂ ಕುಡಿಲೇಬೇಕು. ಬಿಕಾಸ್ ಇಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನು ಅದು ಇದು ಪ್ರಾಬ್ಲಮ್ಸ್ಗಳಾಗುತ್ತೆ. ಮಗು ಚೆನ್ನಾಗಿ ಗ್ರೋ ಆಗೋದಕ್ಕೆ ಅಂತ ಹೇಳ್ಬಿಟ್ಟು 3 ಇಂಜೆಕ್ಷನ್ಸ್ನ ಹಾಕ್ತಾರೆ ಬಿಟ್ಟು. ನಿನ್ನೆ ಇವಾಗ ನನಗೆ 1 ಹಾಕಿದ್ರು, ಅದಾದ ನಂತರ ಮಧ್ಯಾಹ್ನ 1 ಹಾಕಿ ಮತ್ತೆ ಸಂಜೆ ಹಾಕ್ತಾರೆ. ಸೊ ಅದಕ್ಕೆ ಹೇಳೋದೇನು ಅಂದರೆ ನೆವರ್ ನೆಗ್ಲೆಕ್ಟ್ ಎನಿಥಿಂಗ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಆಲ್ಸೋ ನನಗನ್ಸಿದ್ದೇನಪ್ಪ ಅಂತ ಅಂದರೆ ನಮಗೆ ಒಂದು ನೆಗೆಟಿವ್ ಥಾಟ್ಸ್ ಏನು ನಾವು ಹಾಕ್ಕೊಳ್ತೀವಿ ಅದನ್ನು ಹಾಕ್ಕೊಳ್ಬಾರ್ದು. ಆ್ಯಂಡ್ ಆಲ್ಸೋ ನಾನು ನಿನ್ನೆ ಎಷ್ಟು ಭಯಪಟ್ಟೆ ಅಂತ ಅಂದರೆ ನನಗನ್ಸಿದ್ದು ಓಕೆ ನಾನು ಇಷ್ಟು ಭಯ ಏನಕ್ಕೆ ಪಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗಿಬಿಡ್ತು. ಸೊ ನಾನು ಹೇಳೋದು ಇಷ್ಟೇ, ಹಾಗೇನಾದರೂ ಆದರೆ ಭಯ ಪಡಬೇಡಿ. ಜಾಸ್ತಿ ಭಯ ಪಡೋದ್ರ ಬದಲು ನೀವು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರ್ತೀರಿ, ಯಾವ ಡಾಕ್ಟರ್ಗೆ ರೆಗ್ಯುಲರಾಗಿ ತೋರಿಸ್ತಾ ಇರ್ತೀರ ಅವರಿಗೆ ತಕ್ಷಣ ಬಂದ್ಬಿಟ್ಟು ತೋರಿಸಿ. ಸೊ ಅವಾಗ ಅವ್ರು ಏನೇ ಇದ್ರೂ ಸಹ ಕರೆಕ್ಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅವಾಗ ನಿಮಗೂ ಸಹ ಸಮಾಧಾನ ಆಗುತ್ತೆ. ಆ್ಯಂಡ್ ಆಲ್ಸೋ ಮನೆಯವ್ರಿಗೂ ಅಷ್ಟೇ, ಅವರು ತುಂಬಾ ಟೆನ್ಸ್ಡ್ ಆಗಿರ್ತಾರೆ ಪಾಪ, ಅವ್ರಿಗೂ ಸಮಾಧಾನ ಆಗುತ್ತೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮೋರ್ ಓವರ್ ಏನು ಅಂತ ಅಂದರೆ ನನಗೆ ಇನ್ನೊಂದು ತಲೆನಲ್ಲಿ ಇದ್ದಿದ್ದು, ನನ್ನ ಸಿಸ್ಟರ್ ಸಹ ಶೀ ಈಸ್ ಆಲ್ಸೋ ಪ್ರೆಗ್ನೆಂಟ್. ನನಗೂ ಅವ್ರಿಗೂ 1.5 month ಅಷ್ಟೇ ಡಿಫ್ರೆನ್ಸ್ ಇರೋದು. ಪಾಪ ಅವರು ಮನ್ಸಿನಲ್ಲಿ ಹೆಂಗೆ ತಲೆಗೆ ಬರ್ತಾ ಇತ್ತು ಏನೋ ಗೊತ್ತಿಲ್ಲ. ಶಿ ವಾಸ್ ಲಿಟ್ರಲಿ ವೆರಿ ಸ್ಯಾಡ್. ಹೆಂಗಂದ್ರೆ ತುಂಬ ಸಣ್ಣ ಮುಖ ಮಾಡ್ಕೊಂಡಿದ್ದು, ಏನಾಗ್ತಾ ಇದೆಯೋ ಏನೋ ಇವಳಿಗೆ ನಂದೇ ಹೇಗಿರುತ್ತೋ, ನಂದೇ ಪೇಯ್ನ್ ಆಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದು. ಅದು ಎಲ್ಲರೂ ಅಷ್ಟೇ, ನಮ್ಮ ಮಮ್ಮಿ, ಡ್ಯಾಡಿ, ಜೀಜು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಎಲ್ಲರೂ ಸಹ ಅದೇ ಅಂದ್ಕೊಳ್ತಾ ಇದ್ದಿದ್ದು ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳೋದಷ್ಟೇ, ನೀವು ನಿಮ್ಮ ಧೈರ್ಯ ಕೆಡಬೇಡಿ, ಧೈರ್ಯವಾಗಿರಿ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನೆನ್ನೆ ಲಿಟ್ರಲಿ ನನಗೆ ಹೆಂಗಾಯಿತು ಅಂತಂದರೆ ಐ ವಾಸ್ ಔಟ್ ಆಫ್ ಝೋನ್. ಹೆಂಗಂದರೆ ನನ್ನ ಯೋಚನೆಗಳು ಬೇರೆ ಬೇರೆ ರೀತಿಯೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಇದನ್ನು ಹೇಳೋದ್ರಿಂದ ನಿಮಗೆ ಭಯ ಪಡಿಸ್ಬೇಕು ಅಂತನೋ ಅಥವಾ ಇನ್ನೊಂದು ಅಂತ ಅಲ್ಲ. ಸೊ ನಾನು ಹೇಳೋದಿಷ್ಟೇ, ನೆವರ್ ನೆಗ್ಲೆಕ್ಟ್ ಅಷ್ಟೇ ಹೇಳೋದು. ಬಿಕಾಸ್ ಯಾವುದೇ ಆದರೂ ರಿಸ್ಕ್ ತೊಗೊಬಾರ್ದು. ಯಾಕಂದರೆ ಯಾವುದು ಹೇಗೆ ಪೇಯ್ನ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗಿರೋದಿಲ್ಲ. ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ನಮಗೂ ಒಂಥರ ಸಮಾಧಾನ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಮಾಡಿ ತಪ್ಪು ಏನು ಅಂತಂದರೆ ಅಷ್ಟೋ ತನಕ ನಾನು ವೆಯ್ಟ್ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪಾಗಿದ್ದು ಅಂತ ನನಗೂ ಅನಿಸುತ್ತೆ. ಜಸ್ಟ್ ಬಿಕಾಸ್ ನಾನು ಅದು ಆ ಒಂದು ಪೇಯ್ನ ಏನು ನಾನು ತಡ್ಕೊಳ್ಬೋದು ಅಂತ ಕೂತು ನನಗೆ ಅದು ಸಿವಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಪೇಯ್ನು. ಸೊ ನೈಟೆಲ್ಲ ತುಂಬಾ ಹಿಂಸೆ ಪಟ್ಟಿದ್ದೀನಿ ನಾನಂತೂ. ಇವಾಗ ಐ ಆಮ್ ಸಮ್ವಾಟ್ ಓಕೆ, ಆರಾಮಿದ್ದೀನಿ ಇವಾಗ. ಸೊ ಎಲ್ರಿಗೂ ಹೇಳೋದಷ್ಟೇ, ಯಾವುದೇ ಒಂದು ಇದಾದ್ರೂ ಇಶ್ಯೂ ಆದ್ರೂ ನೆಗ್ಲೆಕ್ಟ್ ಅಂತೂ ಮಾಡಬೇಡಿ. ಏನು ಇನ್ನೂ ನಂದು 8.5 months 9 months ಆಗಿಲ್ಲ, ಏನಿಲ್ಲ, ಇದು ಪೇಯ್ನ್ ಏನೋ ಅಂತ ಎಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ನಾನು. ಇವಾಗ ಮತ್ತೆ ಹೇಳಿದ್ದಾರೆ ನಿನ್ನೆ ಅಡ್ಮಿಟ್ ಆಗಿದ್ದು, ಮತ್ತು ಇವತ್ತು ಏನಾದರೂ ಪೇಯ್ನ್ ಕಂಟಿನ್ಯೂಸ್ ಆಗಿತ್ತು ಅಂತ ಅಂದರೆ ಲೈಕ್ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಅದು ಪೇಯ್ನ್ ಬರಲಿಲ್ಲ ಅಂದರೆ, ಇವಾಗ ಸದ್ಯಕ್ಕೆ ಪೇಯ್ನ್ ಇಲ್ಲ, ಬರೋದು ಬೇಡ, ಆ್ಯಂಡ್ ಆಲ್ಸೋ ಬಂದಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ ಅಂತಂದರೆ ಇವತ್ತು ಒಂದಷ್ಟು ಮೆಡಿಕೇಶನ್ಸ್ಗಳನ್ನ ಹಾಕಿದ್ದಾರೆ. ಸೊ ಅದೆಲ್ಲ ಕೊಟ್ಟಾದ್ಮೇಲೆ ನನಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗಿವಾಗ ಹೆಂಗಾಗ್ತಾ ಇದೆ ಅಂತಂದರೆ ಹೆವಿ ಬ್ಯಾಕ್ ಪೇಯ್ನು. ನಾನು ಯಾಕೆ ಅದು ಲೇಬರ್ ಪೇಯ್ನು ಅಥವಾ ಏನೋ ಅನ್ನೋ ರೀತಿ ಕನ್ಫ್ಯೂಸ್ ಆಗಿದ್ದು ಅಂತ ಅಂದರೆ
ಇಲ್ಲಿ ನನಗೆ ಕೆಳಗಡೆ ಅಬ್ಡಮನಲ್ ಹತ್ರನೂ ಪೈನ್ ಬರ್ತಾ ಇದೆ ಆ್ಯಂಡ್ ಆಲ್ಸೋ ನನಗೆ ಬೆನ್ನು ನೋವು ಭಯಂಕರ ಬರ್ತಾ ಇತ್ತು. ಸೊ ನನಗೆ ಕನ್ಫ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಪಾಪ ನಮ್ಮ ಮಮ್ಮಿ ಹೆಂಗಂದರೆ ಆವಾಗ ತಕ್ಷಣಕ್ಕೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲದನ್ನು ಪ್ರತಿಯೊಂದು ಪ್ಯಾಕ್ ಮಾಡಿಕೊಂಡು ಯಾಕೆ ಬೇಕು ಸೇಫ್ಟಿ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಇಟ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಕ್ಲಾತ್ಸ್ಗಳನ್ನೆಲ್ಲ ಇಟ್ಕೊಂಡು ಅವರು ಪಾಪ ರೆಡಿ ಮಾಡಿಕೊಂಡ್ರು. ಆಮೇಲೆ ಇಲ್ಲಿ ಬಂದು ಇಲ್ಲ ಇದು ಲೇಬರ್ ಪೈನ್ ಅಲ್ಲ ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನೀವು 37 ವೀಕ್ಸ್ ತನಕನಾದರೂ ತುಂಬ ಹುಷಾರಿಯಾಗಿರಬೇಕು, ಅತಿ ಹೆಚ್ಚು ನೀರು ಕುಡೀರಿ. ಬಿಕಾಸ್ 37 ವೀಕ್ಸ್ ಇಸ್ ಮ್ಯಾಕ್ಸಿಮಮ್ ಕೌಂಟ್ ಅಂತ ಅವ್ರು ಹೇಳಿದ್ದು. ಇಲ್ಲ ಅಂದರೆ ಅದು ಪ್ರೀಮೆಚೂರ್ಡ್ ಬೇಬಿ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದು. ಬಿಕಾಸ್ ಅವಾಗ ಬೇಬಿಯಲ್ಲಿ ಆ ಒಂದು ಗ್ರೋತ್ ಆಗಿರ್ಬೋದು, ಗ್ರೋತ್ ಆಗಿರೋದು, ಬಟ್ ಅಷ್ಟೊಂದು ಓವರ್ ಗ್ರೋತ್ ಆಗಿರಲ್ಲ. ಇವಾಗ 9 ಮಂತ್ಸ್ ಎಲ್ಲ ಒಂದು 9.5 ಮಂತ್ಸ್ ಹಂಗೆಲ್ಲ ಆಗಿತ್ತು ಅಂತ ಅಂದರೆ ಅಲ್ಲಿಗೆ ಬೇಬಿ ವಿಲ್ ಬಿ ಕಂಪ್ಲೀಟ್ಲಿ ಬೇಬಿ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂತ ಅರ್ಥ ಅವ್ರ ಪ್ರಕಾರ. ಆ್ಯಂಡ್ ಚೆನ್ನಾಗಿ ಗ್ರೋ ಆಗಿದೆ, ಅದಕ್ಕೆ ಏನು ಪೌಷ್ಟಿಕಾಂಶಗಳು ಸಿಗಬೇಕು ಅದೆಲ್ಲ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಇಲ್ಲಾಂದರೆ ಏನಪ್ಪ ಅಂತಂದರೆ ಅದನ್ನು ಪ್ರೀಮೆಚೂರ್ಡ್ ಬೇಬಿ ಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಮ್ಮನ್ನು ಪ್ಯಾಂಪರ್ ಮಾಡ್ಕೊಳ್ಳಿ, ಅತಿ ಹೆಚ್ಚು ನೀರು ಕುಡೀರಿ ಆ್ಯಂಡ್ ಹುಷಾರಿಯಾಗಿರಿ. ಬಿಕಾಸ್ ಯಾವುದೇ ಒಂದು ಪೈನು ನೆಗ್ಲೆಕ್ಟ್ ಮಾಡಬೇಡಿ, ಅದಕ್ಕೇನು ಬೇಕು ಅದನ್ನು ಆವಾಗಲೇ ಪ್ರಿಕಾಷನ್ಸ್ ತೊಗೊಂಬೇಡಿ. ಸೊ ಆರಾಮಾಗಿರ್ತೀರ ನೀವು ಸಹ ಅಂತ ಹೇಳ್ತೀನಿ ನಾನು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಬಿಕಾಸ್ ನಾನಿವಾಗ ಏನು ಸಫರ್ ಮಾಡಿದೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಪ್ರಾಬಬ್ಲಿ ಇದು ನಿಮಗೆ ಹೆಲ್ಪ್ಫುಲ್ ಅಂತ ಅನ್ನಿಸ್ಬೋದು ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದೆ. ನಾನು ನಿನ್ನೆ ಅದೇ ಹೇಳಿದ್ನಲ್ಲ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಎಷ್ಟು ಸ್ಟ್ರೈನ್ ಆಗಿತ್ತು ನನಗೆ ಅಂದರೆ ಇದೇನು ಫೇಸ್ ಇದೆ ಇದು ನಂದು ಹಾಗೆ ಇರಲಿಲ್ಲ. ಅಷ್ಟು ಸ್ಟ್ರೈನು, ಆ ಸುಸ್ತು, ನನ್ನಲ್ಲಿ ಬರೀ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ದಿದ್ದು. ಸೊ ಲಿಟ್ರಲಿ ಐ ವಾಸ್ ನಾಟ್ ಮೀ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ಇಲ್ಲಿಗೆ ಬಂದಾಗ ಅಲ್ವಾ ಮಮ್ಮಿ ಹೇಳ್ಬೇಕಂದ್ರೆ ಡಾಕ್ಟರ್ ಆಗಿರ್ಬೋದು, ಡಾಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾನು ತೋರಿಸ್ತಿರೋ ಅಂಥ ಹಾಸ್ಪಿಟಲಲ್ಲಿ ಅವ್ರ ಮಾತುಗಳಿದೆಯಲ್ಲ, ಲೈಕ್ ಅದೇ ಒಂಥರ ನಮಗೆ ಆ ಪಾಸಿಟಿವ್ ಎನರ್ಜಿ ಅನ್ನೋದನ್ನ ತುಂಬುತ್ತೆ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿನ ಡಾಕ್ಟರ್ಸ್ಗಳು. ಆ್ಯಂಡ್ ಆಲ್ಸೋ ಎಲ್ಲ ನರ್ಸ್ಗಳಾಗಿರ್ಬೋದು ಅಷ್ಟು ಚಂದ ಟ್ರೀಟ್ ಮಾಡ್ತಾರೆ. ಬಂದು ಮತ್ತೆ ಮಾತಾಡ್ಸ್ಕೊಂಡು ಹೋಗೋದಾಗ್ಲಿ, ಮಧ್ಯ ಮಧ್ಯ ಬಂದು ಕೇಳ್ಕೊಂಡು ಹೇಗೆ ಅನ್ನಿಸ್ತಾ ಇದೆ, ಏನು ಪೇಯ್ನ್ ಇದೆಯಾ ಅಂತ ಹೇಳ್ಬಿಟ್ಟು ಮಾತಾಡ್ಸೋದಾಗ್ಲಿ, ಪಾಪ ಅಷ್ಟು ಚಂದ ಟ್ರೀಟ್ ಮಾಡ್ತಾರೆ. ಸೊ ಇವಾಗ ನಮ್ಮ ಮಮ್ಮಿನೂ ಸಹ ಇಲ್ಲಿದ್ದಾರೆ, ಅವ್ರನ್ನೇ ಕೇಳೋಣ ಅವ್ರಿಗೆ ಏನು ಅನ್ನಿಸ್ತು ನಿನ್ನೆ ಅಂತ. ಹೆಂಗಂದ್ರೆ ದೇವರ್ ಲಿಟ್ರಲಿ ಕ್ರೈಯಿಂಗ್. ನಮ್ಮ ಡ್ಯಾಡಿ ಆಗಿರ್ಬೋದು, ನನ್ನ ಸಿಸ್ಟರು, ಆಮೇಲೆ ನಮ್ಮ ಮಮ್ಮಿ ಎಲ್ಲ, ಜೀಜು ಅಂತೂ ಫುಲ್ ಟೆನ್ಷನ್ ಆಗಿದ್ರು. ನನ್ನ ಹಸ್ಬೆಂಡ್ ಸಹ ಪಾಪ ಅಲ್ಲಿಂದ ಅಳ್ತಾ ಇತ್ತು ಅದೂ. ಸೊ ನಾನು ಬೇರೆ ಆ ಸಿಟ್ಟಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಗೆ ಇವಾಗ ಮೂಡ್ ಸ್ವಿಂಗ್ಸು ತುಂಬಾ ಹೆಪಿಕ್ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ ಅದಂತೂ, ನಮ್ಮ ಮೂಡ್ ಸ್ವಿಂಗ್ಸ್ಗಳಂತೂ. ಸೊ ಏನೋ ಒಂದು ಚಿಕ್ಕದು ಹೇಳಿದ್ರೆ ಸಾಕು, ಅಥವಾ ಇನ್ನೇನೋ ಬೇರೆ ಥರ ಅದನ್ನು ತಡ್ಕೊಬೋದಲ್ವ ಅಂತ ಹೇಳಿದ್ರೆ ಸಾಕು, ನಮ್ಮದು ನೆಕ್ಸ್ಟ್ ಲೆವೆಲಲ್ಲಿ ನಾವು ರಿಯಾಕ್ಟ್ ಮಾಡಿಬಿಡ್ತೀವಿ ಅಂತ ಅನ್ನಿಸ್ತು ಪಾಪ. ಸೊ ಇವಾಗ ನಮ್ಮ ಮಮ್ಮಿನೇ ಕೇಳೋಣ ಅವ್ರಿಗೇನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಪೈನ್ದು ಅಲ್ಲ ಅಥವಾ ನನ್ನನ್ನು ನೋಡಿ ಅಂತ ಹೇಳ್ಬಿಟ್ಟು. ಏನು ಅನ್ನಿಸ್ತು ಮಮ್ಮಿ ನಿಮಗೆ? ನಮಗೆ ತುಂಬ ನೋಡಿ ಭಯ ಆಯಿತು. ನೋವು ಅಂತ ಇದ್ದಾಳೆ, ಹೋಗೋಣ ಹಾಸ್ಪಿಟ್ಲಿಗೆ ಅಂದರೆ ತಡಿಯಮ್ಮ ಅಂತ ಇದ್ದಾಳೆ. ಆದರೂ ನಮಗೆ ಬೇಗ ಕರ್ಕೊಂಡು ಹೋಗ್ಬೇಕು, ಎಲ್ಲೇನು ಇದಾದತ್ತ. ಮಮ್ಮಿ ನೀನು ಏನ್ ಅನ್ಕೊಂಡೆ ನೀನು, ಲೈಕ್ ಹೆಂಗಂದ್ರೆ ಇವಾಗ ನನಗದು ಪೈನ್ ಬರ್ತಿರೋದು ಲೇಬರ್ ಪೈನ್ ಅಂತ ಅನ್ನಿಸ್ತು, ಅಥವಾ ಇದು ಬೇರೆ ಏನಾದ್ರೂ ನೋವು ಅಂತ ಅನ್ನಿಸ್ತು? ಏನ್ ಕತೆ? ಅಕಸ್ಮಾತ್ ಈಗ 8 ತಿಂಗಳಿಗೆ ಆಗುತ್ತಲ್ಲ, ಎಲ್ಲಾರ ಹಂಗೆ ಇರ್ಬೋದೇನ, ಬೇಡ ಅಂತ ಐತಲ್ಲ ಒಂದೊಂದು ನಮಗೆ ಭಯ. ನಾವು ಹಂಗೂ 1-2 ಬಟ್ಟೆ ಹೆಂಗಾರಾಗ್ಲಿ ಅಂತ ಫಸ್ಟೇ ಇಟ್ಕೊಂಡು ಹೊರಟಿದ್ದು. ನೋಡೋಣ ಅಂತ 3 ಗಂಟೆಗೆ ನೋವು ಬಂದ್ರು ನೋಡೋಣ ಅಂತ 6 ಗಂಟೆ ತನಕ ಮಾಡಿದ್ದು. ಹಂಗೂ ಏನಾರಾಗ್ಲಿ ಅಂತ ಬ್ಯಾಗ್ ಎಲ್ಲ ಇಟ್ಕೊಂಡ್ ಬಂದಿದ್ದು. ಇಲ್ಲಿ ಅಷ್ಟೇ ಇಲ್ಲಿ ಬಂದುವೆ ಹಾರ್ಟ್ ವೇಟ್ ಎಲ್ಲ ಪಾಪಂದೆಲ್ಲ ಚೆನ್ನಾಗೈತಿ, ಚೆಕಪ್ ಎಲ್ಲ ಮಾಡಿರು, ಪರವಾಗಿಲ್ಲ ಅಂತಂದ್ರು. ಅಂದ್ರೆ ಅಡ್ಮಿಂಟ್ ಆಗ್ಬೇಕು, ಒಂಥರ ತುಂಬಾ ನೋವು ಇತ್ತಲ್ಲ, ಮುಖ ಡಲ್ಲು ಆಗಿದೆ ಅಂತಂದ್ರು. ಬೇಡ ಆಮೇಲೆ ತಂದು ಮತ್ತೆ ಆಮೇಲೆ ಬೇಡ ಹೋಗೋಣ ಅಂತಂತಂದ್ರೆ ಅವಾಗ ಕೊನೆಗೆ ಏನಾಯ್ತು, ಇಲ್ಲ ಬೇಡ ಅಡ್ಮಿಂಟ್ ಆಗೋಣ ಅಂತ ನಾವ್ ಹೇಳಿದ್, ಬೇಡ ಕಣಮ್ಮ ಹೋಗೋಣ. ನಾನಿಲ್ಲ ಅದೇ ಅಂದೆ, ನಾನು ಬೇಡ ಅಮ್ಮ ನೋಡೋಣ ಇದು ತಡ್ಕೊಳ್ಬಹುದು ಅಂತ ಅನ್ಸುತ್ತೆ ಅಂತ ಅಂದೆ. ಬಿಕಾಸ್ ನನಗೆ ಇನ್ನೊಂದು ಭಯ ಏನಪ್ಪ ಇದ್ದಿದ್ದು ಅಂತಂದ್ರೆ ಪೇನ್ ಕಿಲ್ಲರ್ ಎಲ್ಲ ಜಾಸ್ತಿ
ಮಾಡಿಸ್ಕೊಳ್ಳೋದು ಬೇಡವೇನೋ, ಬಿಕಾಸ್ ಅದು ನನಗೆ ಎಫೆಕ್ಟ್ ಆದರೆ ಅನ್ನೋ ಒಂದು ಭಯ ಇತ್ತು. ಸೊ ಅದರಿಂದ ಬೇಡ ಅಂತ ಅಂದೆ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಅದೇ ಅಂದರು, ಬೇಡ ಚಿನ್ನಿ, ನೆಗ್ಲೆಕ್ಟ್ ಅಂತೂ ಮಾಡಬೇಡ, ಏನಾದರೂ ಆಗಲಿ ಅದೇನೂ ಆಗಲ್ಲ, ಅವರಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದು ಮಾಡಲ್ಲ, ಪರವಾಗಿಲ್ಲ ನೀನು ಅಡ್ಮಿಟ್ ಆಗು ಅಂತ ಹೇಳ್ತಿದ್ರು. ನಮ್ಮ ಮನೆಯವರು, ನನ್ನ ಕಿರೆ ಮಗಳು, ಕಿರೆ ಎಳಮಯ್ಯ ಅವರೆಲ್ಲ ಇಲ್ಲ ಬೇಡ ಅಡ್ಮಿಟ್ ಆಗ್ಬಿಡು, ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಮತ್ತೆ ನಾವು ಒಂದ್ರು ಸರಿ ಆಗಲ್ಲ ಅಂತ ಇದು ಮಾಡಿರು. ಅವಾಗ ಅಡ್ಮಿಟ್ ಆಗಿದ್ದು. ಇವಾಗ ಹೆಂಗ ಅನ್ಸುತ್ತೆ ಅಮ್ಮ? ನಿನ್ನೆಗ್ ನೋಡಿದ್ರು, ಇವತ್ತು ನೋಡಿದ್ರು, ಮತ್ತೆ ಅಡ್ಮಿಟ್ ಆಗಿ ಈಗ ಪರವಾಗಿಲ್ಲ ಅಂತಂದು ಮತ್ತೆ ರಾತ್ರಿ ಮತ್ತೆ ಪೈನು. ದೇವ್ರೆ, ಹೇಳ್ತಿತ್ತು ಹೋಗೋಣ ಅಂತ ಹೇಳ್ತಿದ್ದಲ್ಲ. ನೋಡಪ್ಪ ಈಗ ಅಲ್ಲಿ ಹೋಗಿ ಏನ್ ಮಾಡ್ಬೇಕಾಗಿತ್ತು. ಇವಾಗ ನರ್ಸ್ಗಳು ಬಂದ್ರಲ್ಲ, ಅವರು ಅದೇ ಮತ್ತೆ ನಿನ್ನೆ ಓಡೋ ನೋಡ್ತಾ ಇದೀಯಾ ಹಂಗೇನೆ ಅಡ್ಮಿಟ್ ಆಗು ಅಂತಂದ್ರೆ ಬೇಡ ಅಂತ ನಾವ್ ಹೇಳಿದ್ವು ತಾನೇ ಅಂತಿದ್ರು. ಪಾಪ ದೇವರ್ ವೆರಿ ಸ್ವೀಟ್. ಹಂಗೇನೆ ಹೇಳ್ಬೇಕಂದ್ರೆ ನನಗೆ ಇದನ್ನ ಹಾಕುವಾಗ ಆಗ್ಲಿ, ನೀಡಲ್ನ ಏನೇ ಆಗ್ಲಿ ತುಂಬಾ ಪೈನೇ ಮಾಡಿಲ್ಲ ಪಾಪ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರಂತೂ ಅಲ್ಲ ಮಮ್ಮಿ? ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನಗನ್ಸಿದ್ದು. ಇವ್ರ ಹಸ್ಬೆಂಡ್ ಬೇರೆ ಅಲ್ಲಿ ಬೆಂಗಳೂರ ಬೇರೆ ಇರೋದು. ಅವ್ರ ಪಾಪ ಅಲ್ಲಿಂದ ಇಲ್ಲಿ ಬರಕ್ಕೂ ಅವರಿಗೂ ಹಿಂಸೆ, ಡ್ಯೂಟಿ ಇರುತ್ತೆ. ಏನ್ ಮಾಡೋದು, ಅವ್ರಿಗೆ ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರ. ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಸಮ್ ಟೈಮ್ಸ್. ಯಪ್ಪ, ನನಗೆ ಇಲ್ಲಿ ನಮ್ ಜೀಜು ಇರೋದ್ರಿಂದ, ನನ್ನ ಸಿಸ್ಟರ್ ಇರೋದ್ರಿಂದ ಎಷ್ಟು ಸಮಾಧಾನ ಆಗತ್ತೆ ಅಂತ ಅಂದ್ರೆ ಕೆಲಸ. ನಮಗೆ ಅದೊಂದು ಸಮಾಧಾನ, ಅವ್ರು ಅಲ್ಲೇ ಇದ್ರು ಇಲ್ಲ ಕರ್ಕೊಂಡು ಹೋಗ್ಬೋದು, ಹೆಂಗ ಇವ್ರಿದ ಪಾಪ. ಅದಕ್ಕೆ ಹೆಂಗ್ ಅನಿಸ್ತಿತ್ತು ಅಂದ್ರಪ್ಪ ನಂಗೆ, ಎಲ್ಲಾದ್ರೂ ಚಿನಿಗೆ ಇವಾಗ ಇದು ನನ್ಗೆ ಅದನ್ನೇ ಹೇಳ್ತಿದ್ದು ನನ್ನ ಹಸ್ಬೆಂಡ್, ಚಿನ್ನಿ ಟ್ಯಾಬ್ಲೆಟ್ ತೋರಿಸು ಚಿನ್ನಿ, ಅವ್ರು ಯಾವ್ದು ಕೊಡ್ತಾರೆ, ಆಮೇಲೆ ನಿನ್ಗೇನಾದ್ರು ಲೇಬರ್ ಪೈನ್ ಬರುತ್ತೆ ಏನಾದ್ರು ಕೊಟ್ಬಿಟ್ರೆ ನಾನು ಹೆಂಗ್ ಚಿನ್ನಿ ಬರ್ಲಿ. ಪಾಪ ಅವ್ರದ್ದೊಂಥರ ಥಾಟ್ಸ್ಗಳು ನನಗೆ ಪಾಪ ಅಂತಾನೂ ಒಂದ್ಸಲ ಅನ್ಸುತ್ತೆ. ಆಮೇಲೆ ಇನ್ನೊಂದ್ಸಲ ಸಿಟ್ ಮಾಡಂಗ ಆಗ್ತಿತ್ತು ನನಗೆ, ಯಾಕೆ ಹಿಂಗೆ ಆಡೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನಿದ್ದಿದ್ದ ಪರಿಸ್ಥಿತಿನೂ ಹಾಗೆ ಇತ್ತು. ಆದ್ರೆ ಏನು ಮಾಡಂಗಿಲ್ಲ, ಅವ್ರ ಯೋಚನೆಗಳಿರುತ್ತಲ್ಲ, ನಾನು ಹೆಂಡ್ತಿದ್ದು ಲೇಬರ್ ಪೈನು, ಸೊ ನಾನು ಅಲ್ಲಿ ಇರಬೇಕು ಅನ್ನೋದು ಇರುತ್ತೆ ಅಲ್ಲ. ಸೊ ಅದಕ್ಕೆ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಆಗ್ಬೇಕು. ಆಮೇಲೆ ನಾವೇ ಇವಾಗ ಪೈನ್ ಎಲ್ಲ ಕಡಿಮೆ ಆದ್ಮೇಲೆ ಸಿಟ್ ಮಾಡಬೇಡ, ಸಿಟ್ ಮಾಡೋದು ಬರುತ್ತೆ, ಅದು ಆಬ್ವಿಯಸ್ಲಿ ಬಂದೇ ಬರುತ್ತೆ ಇನ್ನೇನು ಸಿಟ್ಟು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಆ್ಯಂಡ್ ಲಿತಿಕ್ಷಾ ಪಟೇಲ್ ಚಾನಲ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಪ್ಲೀಸ್ ಕೀಪ್ ವೇಟಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅದಕ್ಕೆ ಮಾಡಿದ್ದು. ಹೇಗೆ ಅನ್ನಿಸ್ತದ? ನಂಗೆ ಹೇಳ್ತೀಯ ಧೈರ್ಯವಾಗಿರಕ್ಕೆ, ಮತ್ತೆ ನೀನು ಹೇಳ್ತಿದ್ಯಾ?